ಬೆಳಗಾವಿಯಿಂದ ಮತ್ತೊಬ್ರು ಕಾಲರ್ ಬಂದಿದ್ದಾರೆ, ಕ್ರಿಕೆಟ್ ಅಭಿಮಾನಿ. ಹಲೋ ಮಹೇಶ್, ಟೀಮ್ ಇಂಡಿಯಾ ಈಗಾಗಲೇ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಇದ್ರ ಬಗ್ಗೆ ಏನಂತೀರಿ? ಸರ್, ಬಹಳ ಸಂತೋಷ ಆಗ್ತಿದೆ. ಪಹಲ್ಗಾಮ್ ದಾಳಿ ಸೇಡ್ ಅಂತ ನನಗೆ ಅನ್ಸುತ್ತೆ ಸರ್. ಪಹಲ್ಗಾಮ್ ಎರಡನೇ ಸೇಡೆ ಇದು. ಅಲ್ಲ ಅಲ್ಲ ಸರ್, ಅವರು ಸುಮ್ಕೆ ಜಗಳಕ್ಕೆ ಬರ್ತಾರಲ್ಲ, ಅದಕ್ಕಾಗಿ ಅದು ಸೇಡ್ ಕರೆಕ್ಟ್ ಇದೆ ಅಂತ ನನಗೆ ಅನ್ಸುತ್ತೆ. ಮ್ಯಾಚ್ ನೋಡಿದ್ರಾ ಇವತ್ತು ಮಹೇಶ್? ಮ್ಯಾಚ್ ನೋಡಿದ್ರಾ? ಹೇಗಿತ್ತು ಫಸ್ಟ್ ಇನ್ನಿಂಗ್ಸ್? ಇಂಡಿಯನ್ ಬೌಲರ್ಸ್ ಬಗ್ಗೆ ಹೇಳೋದಾದ್ರೆ ಇಂಡಿಯನ್ ಬೌಲರ್ಸ್ ಸಖತ್ ಮಾಡಿದಲ್ರಿ ಸರ್. ಓಕೆ, ಬೆಳಗಿಂದ ಕಾಯ್ತಾ ಇದ್ವಿ ಯಾವಾಗ ಗೆಲ್ಲುತ್ತೋ ಟೀಮ್ ಇಂಡಿಯಾ ಪಾಕಿಸ್ತಾನ ಜೊತೆ ಸಂಭ್ರಮವನ್ನ ಹಂಚ್ಕೊಳ್ತಾ ಇದ್ದೇವೆ. ಈಗ ನಿಮ್ ಜೊತೆ ಮಹೇಶ್, ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ಹೇಳೋದಾದ್ರೆ. ಹಲೋ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡಿದ್ರು ಸರ್. ಓಕೆ, ಎಷ್ಟು ಖುಷಿ ಆಗ್ತಾ ಇದೆ ಭಾರತ ತಂಡ ಗೆದ್ದಿರೋದು? ಹೌದು, ಬಹಳ ಖುಷಿ ಆಗ್ತದೆ ಸರ್. ಇಲ್ಲೆಲ್ಲ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಟೀಮ್ ಇಂಡಿಯಾ ಗೆದ್ದಾದ್ಮೇಲೆ ಪಾಕಿಸ್ತಾನದವರು ಶೇಕ್ ಹ್ಯಾಂಡೇ ಮಾಡ್ಲಿಲ್ವಂತೆ. ಎಷ್ಟು ಸೈಡ್ ಇರಬಾರ್ದು ನಮ್ಮ ಭಾರತದ ಮೇಲೆ ಅವ್ರಿಗೆ ಅಂತ. ಭಾರತ ಪಾಕಿಸ್ತಾನದವ್ರಿಗೇನೋ ಶೇಕ್ ಹ್ಯಾಂಡ್ ಮಾಡಿಲ್ವಂತೆ ಈ ಮ್ಯಾಚ್ ಆದ್ಮೇಲೆ. ಎಷ್ಟು ಹಾಗಾದ್ರೆ ಸೇಡ್ ಇರ್ಬೋದು ಭಾರತದವ್ರದ್ದು ಪಾಕಿಸ್ತಾನ ಮೇಲೆ? ಅಲ್ಲ, ಸೇಡ್ ಇದೆ, ಬಹಳ ಸೇಡ್ ಅವರು ಇದೆ. ಆದ್ರೆ ಅವರು ನಮ್ಮನ್ನು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಸುಮ್ಮನೆ ಬೊಗಳ ಬಿಡ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಸುರೇಶ್ ಅಂತ ಮತ್ತೊಬ್ಬ ಕ್ರೀಡಾ ಅಭಿಮಾನಿಗಳು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಬಂದಿದ್ದಾರೆ. ಸರ್, ಮ್ಯಾಚ್ ನೋಡಿದ್ರಾ ಇವತ್ತು? ಹಲೋ ಸುರೇಶ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಬ್ಬ ಕ್ರೀಡಾ ಅಭಿಮಾನಿಗಳು ಹಾಗೆ ಸಾಲು ಕಾಲ್ ಬರ್ತಾನೆ ಇವೆ ಗೆಲುವನ್ನು ಹಂಚ್ಕೊಳ್ಳಿಕ್ಕೆ. ಈಗ ರಾಜು ಅಂತ ಮತ್ತೊಬ್ಬ ಕ್ರಿಕೆಟ್ ಅಭಿಮಾನಿಗಳು ಈ ಒಂದು ಗೆಲುವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ. ಹಲೋ ಸರ್, ಮ್ಯಾಚ್ ನೋಡಿದ್ರ ಇವತ್ತು? ಹೇಗಿತ್ತು ಮ್ಯಾಚ್? ಮ್ಯಾಚ್ ನೋಡಿದೆ ಸರ್, ಮ್ಯಾಚ್ ನೋಡಿದೆ, ಸೂಪರ್ ಆಗಿತ್ತು ಸರ್. ನಮ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಪಾಕಿಸ್ತಾನದವರು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಗೆಲ್ಲಕ್ ಚಾನ್ಸೇ ಇಲ್ಲ, ಆಗೋದು ಇಲ್ಲ ಅವ್ರ ಕೈಯಿಂದ. ಓಕೆ, ಇವತ್ತು ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಬೌಲರ್ಸ್ ಬಗ್ಗೆ? ಬೌಲಿಂಗ್ ಡಿಪಾರ್ಟ್ಮೆಂಟ್ ನಮ್ದು ಹೆವಿ ಸ್ಟ್ರಾಂಗ್ ಇದೆ. ಓಕೆ, ನಮ್ಮ ಬೂಮ್ರಾ ಬಗ್ಗೆ ಹೆವಿ ಸ್ಟ್ರಾಂಗ್ ಇದೆ. ನಮ್ ಕುಂದಪ್ ಯಾದವ್ ಒಂದು ಕ್ಯಾಚ್ ಬಿಟ್ರು, ನಂಗೆ ತುಂಬಾ ಬೇಜಾರಾಗೋಯ್ತು. ಓಕೆ, ಧನ್ಯವಾದಗಳು ಸರ್. ಮತ್ತೊಬ್ಬ ಕ್ರಿಕೆಟ್ ಅಭಿಮಾನಿ ರವೀಶ್ ನಮ್ಮ ಜೊತೆಗಿದ್ದಾರೆ. ರವೀಶ್ ಅವರೇ, ಪಹಲ್ಗಾಮ್ ದಾಳಿಯನ್ನ ಮರೆಯದ ಭಾರತದ ಆಟಗಾರರು ದಿಟ್ಟ ಉತ್ತರ ಕೊಟ್ಟಿದ್ದಾರೆ, ಏನಂತೀರಾ ಇದಕ್ಕೆ? ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ದಿಟ್ಟ ಉತ್ತರ ಕೊಟ್ಟಿದ್ದಾರೆ ಸರ್. ಓಕೆ, ಇನ್ನ ಮ್ಯಾಚ್ ಗೆದ್ದಾದ್ಮೇಲೆ ಭಾರತ ತಂಡದವರು ಅವ್ರ ಜೊತೆ ಹ್ಯಾಂಡ್ ಶೇಕ್ ಕೂಡ ಮಾಡಿಲ್ಲ, ಅಂದ್ರೆ ಎಷ್ಟು ಪಾಕಿಸ್ತಾನದ ಮೇಲೆ ಸೇಡು ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಿ ಇದಕ್ಕೆ ರವೀಶ್? ಅದಕ್ಕೆ ನಮ್ ಸಪೋರ್ಟ್ ಇದೆ ಸರ್, ಅದಕ್ಕೆ ನಮ್ ಸಪೋರ್ಟ್ ಇದೆ. ಓಕೆ, ಮ್ಯಾಚ್ ನೋಡಿದ್ರ ಇವತ್ತು? ಫುಲ್ ನೋಡಿ ಸರ್, ಒಂದು ಬಾಲ್ ಬಿಡ್ಲಾರ್ದ ನೋಡಿ ಸರ್. ಓಕೆ, ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಹೇಗೆ ಹಾಕಿದ್ರು ಬೌಲಿಂಗು ನಮ್ಮ ಇಂಡಿಯನ್ ಬೌಲರ್ಸು? ಓಕೆ, ಥ್ಯಾಂಕ್ ಯು ರವೀಶ್. ಚಿಕ್ಕಬಳ್ಳಾಪುರದಿಂದ ಮತ್ತೊಬ್ಬ ಕ್ರೀಡಾ ಅಭಿಮಾನಿ. ನಮಸ್ಕಾರ. ನಮಸ್ತೆ ಸರ್. ಮ್ಯಾಚ್ ನೋಡಿದ್ರ ಮೇಡಮ್? ಹಾ ಸರ್, ನೋಡಿದ್ವಿ. ಹೇಗ ಅನಿಸ್ತು? ಸೂಪರ್ ಆಗಿದೆ. ನಮ್ಮ ಇಂಡಿಯಾ ಏನು ಅಂತ ತೋರಿಸ್ಕೊಡ್ತು ವೈರಿ ದೇಶಕ್ಕೆ. ಓಕೆ, ಪಹಲ್ಗಾಮ್ ಅಟ್ಯಾಕ್ ಬಳಿಕ ನಮ್ಮ ಆಪರೇಷನ್ ಸಿಂಧೂರ ಯಾವ ರೀತಿ ಮಿಸೈಲ್ಗಳು ಉತ್ತರ ಕೊಟ್ಟಿದ್ವೋ ಅದೇ ರೀತಿ ಉತ್ತರ ಕೊಟ್ರ ನಮ್ಮ ಭಾರತದವರು ಅಂತ. ಹೌದು ಹೌದು ಸರ್. ಯಾಕೆ ಅಂತಂತಂದ್ರೆ ಯಾವುದೇ ಒಂದು ನಮ್ಮ ಭಾರತದ ಬಗ್ಗೆ ಯಾರು ಕಡಿಮೆ ಅನ್ಕೋಬಾರ್ದು. ಮತ್ತೆ ನಮ್ಮ ಭಾರತದ ಬಲ ಏನು ಅಂತ ನಾವು ತೋರಿಸ್ಕೊಟ್ವಿ ಅವ್ರಿಗೆ. ಓಕೆ, ಇವತ್ತು ಟೀಮ್ ಇಂಡಿಯಾದ ಬೌಲಿಂಗ್ ಅಬ್ಬರ ಹೇಗಿತ್ತು ಮೇಡಮ್? ಸೂಪರ್ ಆಗಿತ್ತು ಸರ್. ಓಕೆ, ನೀವಂತೂ ಫುಲ್ ಖುಷಿ ಪಟ್ಟಿದ್ರಾ ಇವತ್ತು? ಬೌಲಿಂಗು ಅಷ್ಟೇ ಸರ್, ಬ್ಯಾಟಿಂಗು ಅಷ್ಟೇ. ನಮ್ಮ ದೇಶ ಏನು ಅಂತ ಶತ್ರು ಪಡೆಗಳಿಗೆ ತೋರಿಸ್ಕೊಟ್ವಿ ಸರ್. ಮ್ಯಾಚ್ ಫುಲ್ ನೋಡಿದ್ರಾ ಶೀಲಾ ಮೇಡಮ್? ಎಂಡಿಂಗ್ ನೋಡಿದ್ವಿ ಸರ್. ನಾನು ವರ್ಕ್ ಮಾಡ್ತೀನಿ. ಆ ವರ್ಕ್ ಅಲ್ಲೇ ಒಟ್ಟಿನಲ್ಲಿ ಭಾರತವನ್ನ ಜಯಿಸ್ಬಿಟ್ರಿ. ತುಂಬಾ ಖುಷಿ ಆಯ್ತು ಸರ್. ಭಾರತದ ಹೆಮ್ಮೆ ಆಯ್ತು ಸರ್ ಇದು. ಅಲ್ಲ ಮೇಡಮ್, ನಿಮ್ಗೆ ಕ್ರಿಕೆಟ್ ಮೇಲೆ ಯಾವಾಗ್ಲೂ ಆಸಕ್ತಿ ಇದೆಯಾ ಅಥವಾ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಮಾತ್ರ ನೋಡೋದಾ ನೀವು? ನೋಡ್ತೀವಿ,
ಭಾರತ ಪಾಕಿಸ್ತಾನ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀವಿ. ಓ ಜಿದ್ದಿನ ಮ್ಯಾಚ್ ಇವತ್ತು. ಥ್ಯಾಂಕ್ ಯು ಶೀಲಾ ಮೇಡಮ್. ಮತ್ತೊಬ್ಬ ಕ್ರೀಡಾಭಿಮಾನಿಯಾದಂಥ ಕಲ್ಪನಾ ಅವರು ನಮ್ಮ ಜೊತೆಗಿದ್ದಾರೆ. ಕಲ್ಪನಾ ಅವರೇ, ನಮಸ್ತೆ. ಹೇಗೆ ಗೆಲುವಿನ ಸಂಭ್ರಮವನ್ನ ಮಾಡ್ತಾ ಇದ್ದೀರಿ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಲಾಸ್ಟ್ ಓವರ್ ಅಲ್ಲಿ ತುಂಬಾ ಹೆದರಿಕೆ ಆಗಿತ್ತು, ಎಲ್ಲಿ ಸೋತ್ ಬಿಡ್ತಾರಪ್ಪ ಅಂತ ಹೇಳಿ. ರಾಯಲ್ಸ್ ತುಂಬಾ ಪ್ರೇಯರ್ ಮಾಡ್ತಾ ಇದ್ದೆ, ಗೆದ್ರಲ್ಲ, ತುಂಬಾ ಖುಷಿ ಆಗೋಯ್ತು. ಸೋಲೋದೇನಿಲ್ಲ, ರೋಚಕ ಗೆಲುವಿದು. ಆದ್ರೆ 7 ವಿಕೆಟ್ ನಮ್ಮ ಕೈಯಲ್ಲಿ ಇನ್ನೂ ಇದ್ವಲ್ಲ, ಭಯ ಇರಲಿಲ್ಲ ಇಲ್ಲಿ. ಬಟ್ ಪಹಲ್ಗಾಮ್ ಅಟ್ಯಾಕ್ ನಂತರ ಭಾರತ ತಂಡ ಇದೆ. ಓವರ್ ಅಲ್ಲಿ ತುಂಬಾ ಭಯ ಆಯ್ತು. ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ನಾನು ಯಾವಾಗ್ಲೂ ಮ್ಯಾಚ್ ನೋಡ್ತಾ ಇರ್ತೀನಿ. ಯಾವ್ದೇ ಎಂಡ್ವರೆಗೂ ನೋಡಿದ್ರೆ ಮ್ಯಾಚ್ ನ ಇವತ್ತು ನಾನು ನೋಡ್ತೀನಿ. ಎಂಡ್ವರೆಗೂ ನೋಡಿದ್ರಾ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ? ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಪಹಲ್ಗಾಮ್ ದಾಳಿಯನ್ನ ಮರೆಯದ ಭಾರತದ ಒಬ್ಬೊಬ್ಬ ಆಟಗಾರರು ಮಿಸೈಲ್ಗಳಂತೆ ಬ್ಯಾಟಿಂಗ್ನಲ್ಲಾಗಿರ್ಬೋದು, ಬೌಲಿಂಗ್ನಲ್ಲಾಗಿರ್ಬೋದು ಸಖತ್ತಾಗಿ ಆಟವನ್ನ ಪ್ರದರ್ಶಿಸಿದ್ದಾರೆ. ದುಬೈನಲ್ಲಿ ಭಾರತದ ಗೆಲುವಿನ ನಾಗ ಲೋಟ ಇದು. ಶತ್ರು ರಾಷ್ಟ್ರದ ದೇಶದಲ್ಲಿ ಜೋರಾಯಿತು ಕಿತ್ತಾಟ ಈಗ. ಯಾಕಂದ್ರೆ ಭಾರತ ಗೆದ್ರೆ ಅಲ್ಲಿ ಗೊತ್ತಲ್ಲ, ಟಿವಿ ಹೊಡೆಯೋದು, ಮನೆಯಲ್ಲಿರೋ ವಸ್ತುಗಳನ್ನು ಹೊಡೆಯೋದು ಯಾವಾಗಲೂ ಇದ್ದಿದ್ದೇ ಅಲ್ಲಿ ಪಾಕಿಸ್ತಾನದಲ್ಲಿ. ಭಾರತ ಪಾಕಿಸ್ತಾನ ನಡುವೆ ಹ್ಯಾಂಡ್ ಶೇಕ್ ಇಲ್ಲದೆ ಹೋಗಿದೆ ಗೆದ್ದಾದ್ಮೇಲೆ. ಅಂದರೆ ಎಷ್ಟರ ಮಟ್ಟಿಗೆ ಸೇಡಿರಬಾರ್ದು ನಮ್ಮ ಒಬ್ಬೊಬ್ಬ ಆಟಗಾರರಿಗೆ ಪಾಕಿಸ್ತಾನದ ಮೇಲೆ. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಳ್ತೀರಾ? ಇದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀನಿ ನೋಡಿರಿ ಅಂತಿದ್ದಾರೆ. ಭಾರತದ ವಿರುದ್ಧ ಸೋತು ಸುಣ್ಣವಾದ ಪಾಕಿಸ್ತಾನ